ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 25 ಹಾಗೆ 26ನೇ ಕಂತಿನ ಹಣದ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಬಂದಿದೆ. ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ಇವತ್ತಿನ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂತಂದ್ರೆ ಯಾರಿಗೆಲ್ಲ 25 ಹಾಗೆ 26ನೇ ಕಂತಿನ ಹಣ ಬಂದಿಲ್ವೋ ಅವರಿಗೆ 4,000 ರೂಪಾಯಿ ಹಣ ಒಟ್ಟಿಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದ್ದು. ಇವತ್ತು ಕೂಡ ಒಂದಷ್ಟು ಜಿಲ್ಲೆಗಳ ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ 25 ಹಾಗೆ 26ನೇ ಕಂತಿನ ಹಣ ಬಂದು ಅವರ ಖಾತೆಯನ್ನ ತಲುಪಿದೆ. ಸೊ ಅದರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ, ಏನ್ ಮಾಡ್ಬೇಕು ಅನ್ನೋರ್ಗು ಕೂಡ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋದನ್ನ ಮಿಸ್ ಮಾಡಬೇಡಿ. ಅದಕ್ಕಿಂತ ಮೊದಲು ಸ್ನೇಹಿತರೆ, ವಿಡಿಯೋಗೆ ನೀವೆಲ್ಲರಿಗೂ ಸ್ವಾಗತ. ನಾನು ವಿಮಲಾ ನಾಗರಾಜ್. ಹಾಗೆ ಈ ವಿಡಿಯೋವನ್ನ ಎಲ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಇವತ್ತು ಬೆಂಗಳೂರು ಮತ್ತೆ ಬೆಂಗಳೂರು ಗ್ರಾಮಾಂತರ, ಕೋಲಾರ ಹಾಗೆ ಹೊಸಕೋಟೆ ಹಾಗೆ ಮತ್ತೊಂದಷ್ಟು ಜಿಲ್ಲೆಗಳ ಗೃಹಲಕ್ಷ್ಮಿ ಫಲಾನುಭವಿಗಳು ಏನಿದಾರಲ್ಲ ಅವರಿಗೆ ಗೃಹಲಕ್ಷ್ಮಿ ಯೋಜನೆಯ 25 ಹಾಗೆ 26ನೇ ಕಂತಿನ ಹಣ ಜಮೆ ಆಗಿದೆ. ಕಳೆದ ವಾರ ಒಂದಷ್ಟು ಉತ್ತರ ಕರ್ನಾಟಕ ಭಾಗದ ಮಹಿಳೆಯರಿಗೆ, ಫಲಾನುಭವಿಗಳಿಗೆ ಈ ಒಂದು ಯೋಜನೆಯ ಹಣ ಸಂದಾಯವಾಗಿತ್ತು. ಅದರ ಬಗ್ಗೆ ಕೂಡ ನಾನು ತಿಳಿಸ್ಕೊಟ್ಟಿದ್ದೆ. ಸೊ ಇವತ್ತು ಈಗ ಬೆಂಗಳೂರು ಗ್ರಾಮಾಂತರ ಹಾಗೆ ಕೋಲಾರ, ಹೊಸಕೋಟೆ ಈ ಒಂದಷ್ಟು, ಜೊತೆಗೆ ಚಿಕ್ಕಬಳ್ಳಾಪುರ ಈ ಒಂದಷ್ಟು ಜಿಲ್ಲೆಗಳ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಏನಿದ್ದಾರೆ ಅವರಿಗೆ ಯೋಜನೆಯ ಹಣ ಸಂದಾಯವಾಗಿದೆ. ಸೊ ಕೆಲವೊಂದಿಷ್ಟು ಮಹಿಳೆಯರಿಗೆ ಕೇವಲ 1 ಕಂತಿನ ಹಣ ಸಂದಾಯವಾಗಿದೆ. ಒಂದಷ್ಟು ಮಹಿಳೆಯರಿಗೆ 2ನೇ ಕಂತಿನ ಹಣ ಕೂಡ, ಅಂದ್ರೆ 25, 26 2 ಕಂತಿನ ಹಣ ಕೂಡ ಸಂದಾಯವಾಗಿದೆ. ಬರ್ಲಿಲ್ಲ, ನಮ್ಗೆ 1ನೇ ಕಂತಿನ ಹಣ ಬಂದಿದೆ ಆದ್ರೆ ಇನ್ನೊಂದು ಕಂತಿನ ಹಣ ಬಂದಿಲ್ಲ ಅಂತ ಹೇಳಿದ್ರೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಿಮ್ಗೂ ಕೂಡ 2 ಕಂತಿನ ಹಣ ಬರುತ್ತೆ. ಬಟ್ ವೆಯ್ಟ್ ಮಾಡ್ಬೇಕಷ್ಟೇ. ಯಾಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಶುರುವಾದಾಗಿನಿಂದಲೂ ತಡವಾಗ್ತಾನೆ ಇದೆ. ಆದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಎಲ್ಲೂ ಕೂಡ ಸ್ಟಾಪ್ ಮಾಡಿಲ್ಲ, ಮಾಡೋದು ಇಲ್ಲ ಅಂತ ಸ್ವತಃ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿರೋದ್ರಿಂದ ಯೋಜನೆಯ ಹಣ ಬರುತ್ತೆ, ಬಟ್ ತಡವಾಗುತ್ತೆ ಅಷ್ಟೇ. ಬಟ್ ಎಲ್ರಿಗೂ ಕೂಡ ಬರುತ್ತೆ. ಇನ್ನೊಂದು ಪ್ರಮುಖವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಯಾರಿಗೆಲ್ಲ ಯೋಜನೆಯ ಹಣ ಈಗಾಗಲೇ 3-4 ಕಂತು ಸ್ಟಾಪ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನೀವು ಒಮ್ಮೆ ಹೋಗ್ಬಿಟ್ಟು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕರೆಕ್ಟ್ ಆಗಿದ್ಯಾ, ಆಧಾರ್ ಕಾರ್ಡ್ ಲಿಂಕ್ ಆಗಿದ್ಯಾ, ಕರೆಕ್ಟ್ ಆಗಿ ಡೀಟೇಲ್ಸ್ ಅನ್ನ ಪ್ರೊವೈಡ್ ಮಾಡಿದ್ದೀರಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಒಂದಷ್ಟು ಅಪ್ಡೇಟ್ ಆಗ್ತಾ ಹೋದಂಗೆ ಒಂದಷ್ಟು ಮಿಸ್ಟೇಕ್ಗಳು ಕೂಡ ಆಗಿರುತ್ತೆ. ಸೊ ಹೋಗ್ಬಿಟ್ಟು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ಒಂದಷ್ಟು BPL ಕಾರ್ಡ್ದಾರರು ಏನಿದ್ದಾರೆ ಅವರು APL ಗೆ ವರ್ಗಾವಣೆ ಆಗಿದ್ರು ಅಂದ್ರೂ ಕೂಡ ಅಂತವ್ರಿಗೂ ಕೂಡ ಈ ಒಂದು ಯೋಜನೆಯ ಹಣ ಬರೋದು ಸ್ವಲ್ಪ ಡೌಟ್ ಏನೆ. ಯಾಕಂತಂದ್ರೆ BPL ಕಾರ್ಡಿಂದ APL ಹೋಗಿದ್ದಾರೆ ಅಂತ ಹೇಳಿದ್ರೆ ಅವರು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾರೆ ಅನ್ನೋದು ಕನ್ಫರ್ಮ್. ಸೊ ಯಾವೆಲ್ಲ ಫ್ಯಾಮಿಲಿ ಟ್ಯಾಕ್ಸ್ ಅನ್ನ ಪೇ ಮಾಡ್ತಿರುತ್ತೋ ಅಂತ ಫ್ಯಾಮಿಲಿಗೆ ಈ ಒಂದು ಯೋಜನೆಯ ಹಣ ಸಿಗೋದಿಲ್ಲ. ಸೊ ಅಂತವ್ರು ನೀವು ಆ ಒಂದು ಯೋಜನೆಯನ್ನ ಕೈ ಬಿಡೋದು ತುಂಬಾನೇ ಒಳ್ಳೆಯದು. ಇಲ್ಲ ಒಮ್ಮೆ ಹೋಗ್ಬಿಟ್ಟು ಈ ಒಂದು ಯೋಜನೆಯ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಚೇರಿಯಲ್ಲಿ ನೀವು ವಿಚಾರಣೆಯನ್ನ ಮಾಡಿದ್ರೆ ಅಲ್ಲೂ ಕೂಡ ಒಂದಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಜೊತೆಗೆ ಆನ್ಲೈನ್ ಅಲ್ಲೂ ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು. ಸೊ ಎಲ್ಲ ಕರೆಕ್ಟ್ ಇದೆ, ಆದ್ರೂ ನಮ್ಗೆ ಬರ್ತಿಲ್ಲ ಅಂತ ಹೇಳಿದ್ರೆ ತಡ ಆಗುತ್ತೆ. ಬಟ್ ವೆಯ್ಟ್ ಮಾಡಿ, ನಿಮ್ಗೆ 25 ಹಾಗೆ 26ನೇ ಕಂತಿನ ಹಣ ಈ ಒಂದು ವಾರದಲ್ಲೇನೆ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಸೊ ಹಣ ಖಂಡಿತವಾಗಿಯೂ ಬರುತ್ತೆ, ಬಟ್ ತಡವಾಗುತ್ತೆ ಅಷ್ಟೇ. ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.